तारक मेहता का उल्टा चश्मा। ಹುಷಾರು ಅಪ್ಪಾಜಿ. ಲೋ ಜೇಟ, ನಿನ್ ಕೆಲಸ ನೀನ್ ನೋಡ್ಕೊಳ್ಳೋ. ಟಪ್ಪು ಕಂದ, ನೀನೀಗ ಹಾಲು ಕುಡಿಲೇಬೇಕು. ತಗೋ. ಇಲ್ಲ ಅಮ್ಮ, ಖಂಡಿತ ಇಲ್ಲ. ಏ ಜೇಟ, ಹಿಡ್ಕೊಳ್ಳೋ ಅವನ್ನ. ಇದನ್ನ ತಗೊಳ್ಳಿ ಮಾಮ್ನೋರೇ. ಏನ್ ಮಾವ್ನೋರೇ, ಮತ್ತೆ ತಪ್ಪಿಸ್ಕೊಂಡ. ಇದು ತಗೊಳ್ಳೋ ಜೇಟ. ನೀನ್ಯಾಕೆ ಹಾಲು ಕುಡಿತಿದ್ಯಾ? ಟಪ್ಪು ನೋಡು ಓಡೋಗ್ಬಿಟ್ಟ. ಸಿಕ್ಬಿಟ್ಟ. ಅಲ್ಲ ಕಣೋ ಟಪ್ಪು, ಹಾಲು ಕುಡಿಯೋದ್ರಿಂದ ಶಕ್ತಿ ಬರುತ್ತೆ. ಗೋಗಿ ನಿನ್ಗೆ, ಸೋನು ನೀನು ಮತ್ ನಿಮ್ಮಿಬ್ರು ವಿಚಿತ್ರ. ಇವತ್ತು ಪೂರ್ತಿ ಟಪ್ಪು ಸೇನೆ ಬಲವಂತವಾಗಿ ಹಾಲು ಕುಡ್ಕೊಂಡ್ ಬಂದ್ವಲ್ಲ. ಯಾಕ್ ಹಾಲು ಕುಡಿಯೋದಂದ್ರೆ ನಂಗೆ ಚೂರು ಇಷ್ಟ ಇಲ್ಲ. ಹಾಗಾದ್ರೆ ಅಪ್ಪ ಅಮ್ಮ ಯಾಕೆ ನಮ್ಗೆ ಒತ್ತಾಯ ಮಾಡಿ ಹಾಲು ಕೊಡಿಸ್ತಾರೆ? ಮನೆಗೆ ಹಾಲು ಬರುತ್ತಲ್ಲ, ಅದಕ್ಕೇನೆ. ಐಡಿಯಾ, ನಾಳೆಯಿಂದ ನಮ್ಮ ಮನೆಗೆ ಹಾಲು ಬರೋಲ್ಲ. ಇಂಪಾಸಿಬಲ್ ಟಪ್ಪು. ಡೋಂಟ್ ಅಂಡರ್ ಎಸ್ಟಿಮೇಟ್ ಟಪ್ಪು. ಜೈ ಟಪ್ಪು ಸೇನೆ. ಅರೆ ಹಾಲ್ ಕೊಡುತ್ತೆ ನಮ್ಮೆಮ್ಮೆ ಬಿಜಿಲಿ. ಸ್ವಲ್ಪ ಕಪ್ಪಗಿದೆ, ಕೂಲ್ ಮಾತ್ರ ಕೆಂಪು ಕೆಂಪು. ಸಿಂಹ ಕೂಗೋದೆಲ್ಲಿಂದ ಬರ್ತಿದೆ? ಹೋಗು ನನ್ನ ಸಿಂಹ, ಹೋಗು. ಅಯ್ಯೋ ಕೃಷ್ಣ, ಕಾಪಾಡಿ ಕಾಪಾಡಿ. ಯಾರಾದ್ರೂ ಕಾಪಾಡಿ ನನ್ನ. ಅಯ್ಯೋ ಅಯ್ಯೋ ಅಯ್ಯೋ. ಅರೆ ಏನಿದು? ಇದಂತೂ ನಾಯಿ. ಅಪ್ಪಾಜಿ, ಇವತ್ ಹೇಗಾದ್ರೂ ಮಾಡಿ ಟಪ್ಪುಗೆ ಹಾಲು ಕುಡಿಸ್ಲೇಬೇಕು. ಹಾ ಜಟ, ಬರ್ತಾ ಇದ್ದೇನೆ. ಅಟೆನ್ಷನ್, ಟಪ್ಪು ತಯಾರಿದ್ದಾನೆ. ಹಾಲು ಕುಡಿತೀವಿ, ಹಾಲ್ ಬರ್ಲಿ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಅಮ್ಮ, ಹಾಲ್ ಕೊಡಿ. ಟಪ್ಪು, ನಿಂಗೇನು ಆಗಿಲ್ಲ ತಾನೆ? ಹಾ ಅಪ್ಪ, ಏನೂ ಆಗಿಲ್ಲ. ಏನಾಯ್ತು? ಯಾಕಂದ್ರೆ ನೀನು ಕುಡಿಬೇಕು ಅಂತ ಹಾಲು ಕೇಳ್ದೆ ಮಗು. ತಾತ ಹೇಳ್ತಾರೆ ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಅಂತ. ದಯಾ, ಹಾಲು ತಗೊಂಡ್ ಬಾ, ಬೇಗ ಬೇಗ ತಗೊಳ್ಳಿ.
ಬೇಗ ಕೊಡುದಯ್ಯ. ಆದ್ರೆ ಇವತ್ತು ಹಾಲೇ ಬಂದಿಲ್ವಲ್ಲ. ಏನ ಮತ್ತೆ ಈ ಗ್ಲಾಸ್ ಅಲ್ಲಿ ಏನಿದೆ? ಖಾಲಿ ಲೋಟ ಇದು. ಈ ಖಾಲಿ ಗ್ಲಾಸ್ ಇಟ್ಕೊಂಡು ಯಾಕೆ ಓಡಾಡ್ತಿದ್ಯಾ? ಅಲ್ಲ ಟಪ್ಪು ಅವರಪ್ಪ, ಖಾಲಿ ಗ್ಲಾಸ್ ನೋಡ್ಲಿಲ್ಲ ಅಂತಂದ್ರೆ ಇವತ್ತು ಹಾಲೇ ಬಂದಿಲ್ಲ ಅಂತ ನಿಮಗೆ ಹೇಗ್ ಗೊತ್ತಾಗುತ್ತೆ ಹೇಳಿ? ಅಯ್ಯೋ, ಅಮ್ಮ ಇವತ್ತು ಹಾಲು ಕುಡಿಬೇಕು ಅಂತ ತುಂಬಾ ಇಷ್ಟ ಆಗಿತ್ತು. ಇವತ್ತು ಹಾಲು ಬಂದಿಲ್ಲ, ಆಟಾಡಕ್ಕೆ ಹೋಗ್ತೀನಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಅರೆ ಹಾಲ್ ಕೊಡುತ್ತೆ ನಮ್ಮ ಎಮ್ಮೆ ಬಿಜಿಲಿ. ಸ್ವಲ್ಪ ಕಪ್ಪಗಿದೆ, ಕೂಲ್ ಮಾತ್ರ ಕೆಂಪು ಕೆಂಪು. ಫ್ರೆಂಡ್ಸ್, ಇವತ್ ನಮ್ ವುಲ್ಫ್ ಬನ್ಸಿ ಅಂಕಲ್ನ ಓಡ್ಸತ್ತಿಲ್ಲಿಂದ. ರಾಮು ರಾಮು ಕಂದ ಬಾ ಇಲ್ಲಿ. ಪ್ಲಾನ್ ಉಲ್ಟಾ ಆಗೋಯ್ತಲ್ಲ. ಬನ್ಸಿ ಅಂಕಲ್ ತುಂಬಾ ಸ್ಮಾರ್ಟ್ ಇದ್ದಾರೆ. ಅವ್ರು ನಮ್ ನಾಯಿಗಿಂತ ದೊಡ್ಡ ನಾಯಿ ತಂದಿದ್ದಾರೆ. ಲ ಲ ಲ ಲ ಲ ಲ ಲ. ರಾಮು ರಾಮು, ನಮ್ಮಿ ಐಡಿಯಾ ಫೇಲ್ ಆಗೋಯ್ತಲ್ಲ ಟಪ್ಪು. ಹಾಗಿದ್ರೆ ನಾವೀಗ ಮತ್ತೆ ಹಾಲು ಕುಡಿಬೇಕಲ್ಲ. ನಾವೀಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಹತ್ರನೇ ಹೋಗ್ಬೇಕು. ನಡೀರಿ ಬನ್ಸಿ ಅಂಕಲ್ ಕೊಟ್ಗೆ ಹತ್ರ. ಏ ರಿಷಾ, ನಾವು ಬಿಜಿಲಿನ ಮಕ್ಳಿಗಿಂತ ಚೆನ್ನಾಗಿ ನೋಡ್ಕೊಂಡಿದೀವಿ. ನೀನು ಇದನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು, ಸರಿನಾ? ಸಿಟಿಯಿಂದ ನಾಳೆ ಸಾಯಂಕಾಲನೇ ಬರ್ತೀನಿ ನಾನು, ಸರಿನಾ? ನೀವ್ ಆರಾಮಾಗಿ ಹೋಗ್ಬಿಟ್ ಬನ್ನಿ, ನಾನು ಇದನ್ನ ಚೆನ್ನಾಗೆ ನೋಡ್ಕೋತೀನಿ. ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ಬನ್ಸಿ ಅಂಕಲ್ ಸಿಟಿಗೆ ಹೋಗ್ತಿದ್ದಾರೆ. ನಾಳೆ ನಾವು ಬಿಜ್ಲಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ. ಹಾ, ಹಸುನೇ ಇಲ್ಲ ಅಂತಂದ್ರೆ ಹಾಲಿಲ್ಲಿಂದ ಬರುತ್ತೆ ಹೇಳಿ? ಇದರ್ಥ ಏನು ಶೋನು? ಎಮ್ಮೆನೂ ಇರಲ್ಲ, ಹಾಲು ಬರಲ್ಲ. ಬಿಜಿಲಿಗೆ ಡೈಲಿ ಸ್ನಾನ ಮಾಡಿಸ್ಬೇಕು. ಕಟ್ಬೇಡ, ಬಿಜಿಲಿಗೆ ಕಟ್ಟೋದು ಇಷ್ಟ ಆಗೋಲ್ಲ. ವಿಚಿತ್ರವಾದ ಎಮ್ಮೆ ಅಪ್ಪ ಇದು. ಮತ್ತೆ ಬಿಜಿಲಿಗೆ ಯಾವತ್ತು ಎಮ್ಮೆ ಅಂತ ಕರಿಬೇಡ, ಯಾಕಂದ್ರೆ ಅವಳಿಗೆ ಕೋಪ ಬರುತ್ತೆ. ಇದನ್ನ ಮೊದ್ಲೇ ಹೇಳ್ಬೇಕಾಗಿತ್ತಲ್ಲಯ್ಯ ನೀನು. ಒದ್ದ ಮೇಲೆ ಹೇಳ್ತಿದ್ಯಲ್ಲೋ, ಬಿಡಲ್ಲ ನಿನ್ನ, ನಿನಗ್ ಬುದ್ಧಿ ಕಲಿಸ್ತೀನಿ. ನನ್ನ ಹೆಸರು ಹರೀಶ. ಹರೀಶ, ಕೇಳಿಸ್ಕೊಂಡ್ಯಾ ನೀನು ಎಮ್ಮೆ? ಅಯ್ಯಯ್ಯೋ, ಅಯ್ಯ ಅಯ್ಯ ಬಿಜಿಲಿ, ನನ್ ಪ್ರೀತಿ ಬಿಜಿಲಿ, ಎಷ್ಟು ಮುದ್ದಾಗಿದ್ಯಾ ನೀನು. ತುಂಬಾ ಎತ್ತಿ ಎತ್ತಿ ಬಿಸಾಕ್ತಿದ್ದೆ ನನ್ನ, ಈಗ ಬಿಸಾಕು ಕರಿ ಎಮ್ಮೆ. ಬಿಜಿಲಿ ಅನ್ಬೇಕಂತೆ, ಎಮ್ಮೆ ಅನ್ಬಾರ್ದಂತೆ. ಎಮ್ಮೆನ ಎಮ್ಮೆ ಅಂತ ಹೇಳ್ದೆ ಇನ್ನೇನಂತ ಹೇಳ್ತಾರೆ? ಅಯ್ಯೋ, ಅವನು ಬಿಜ್ಲಿನ ಕಟ್ಟಾಕ್ಬಿಟ್ಟ. ಟಪ್ಪು, ಈಗ ನಾವು ಬಿಜ್ಲಿನ ಹೇಗೆ ಕಿಡ್ನಾಪ್ ಮಾಡೋದು? ನಾನೀಗ ನಿಂಗೆ ಸ್ನಾನನೂ ಮಾಡ್ಸಲ್ಲ, ತಿನ್ನೋದಕ್ಕೆ ಮೇವು ಹಾಕಲ್ಲ.
ನಿನ್ ಹಗ್ಗ ಕೂಡ ಬಿಚ್ಚಲ್ಲ. ನೀನೀಗ ಇಲ್ಲೇ ಬಿದ್ದಿರ್ಬೇಕು ಅಷ್ಟೇ. ಹೊಟ್ಟೆ ಹಸ್ಕೊಂಡು ಎಮ್ಮೆಗುಟ್ಟಿದ್ದೆ.